ಎಲ್ಲಿದ್ಯಾ ಚಿರು? ಚಿರು ಚಿರು ಅಯ್ಯ, ಅಯ್ಯ ಇಷ್ಟೊತ್ತಿಗೆಲ್ಲ ಇಲ್ಲಿಗೆಲ್ಲ ಬರಲ್ವಲ್ಲ. ಇವ್ರು ಬಂದಿದ್ದಾರೆ ಅಂದರೆ ಏನೋ ವಿಷಯ ಆಗಿರುತ್ತೆ. ಆರತಿ ಅಮ್ಮನವರು ಕಾರ್ ಹತ್ರ ಮಾತಾಡ್ತಿದ್ದಾರೆ ಅಂದರೆ ಅದು ಚಿರುನೇ ಇರ್ಬೋದು. ಅಯ್ಯ ಬೇರೆ ಮನೆ ಹತ್ರ ಬಂದಿದ್ದಾರೆ. ನಾಳೆ ಶಿವರಾತ್ರಿ ಬೇರೆ. ಹಾಗಾದ್ರೆ ಏನೋ ವಿಷಯ ಇದೆ. ಎಲ್ಲಿದ್ಯಾ ಚಿರು? ನನಗೆ ಗೊತ್ತು ನೀನು ಬಂದಿದ್ಯಾ ಅಂತ. ಬಾರೋ ಬಾರೋ ಚಿರು. ಆರತಿ ಒಬ್ಳೆ ಯಾರ ಜೊತೆ ಮಾತಾಡ್ತಿದ್ದಾಳೆ? ಅದಕ್ಕೆ ಕಾರ್ ಜೊತೆ ಮಾತಾಡ್ತಿದಾರ? ಅವಳು ಕಾರ್ ಜೊತೆಗೆ ಮಾತಾಡ್ತೀಯಾಳೆ. ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ನನಗೆಲ್ಲ ಸಮಾಧಾನ ಮಾಡಕ್ ಬರ್ತಿದ್ರಲ್ಲ, ಈಗ ನೋಡಿ. ಚಿರು ಮಾತಾಡೋ ಚಿರು. ನೀನು ಯಾವಾಗ ಬರ್ತೀಯ ಅಂತ ನಾನು ಕಾಯ್ತಾ ಇದ್ದೆ ಗೊತ್ತಾ. ಮಾತಾಡೋ. ನೀನು ಬಂದಿರೋದು ನನಗೆ ಎಷ್ಟು ಖುಷಿ ಆಗಿದೆ ಗೊತ್ತಾ. ನಾನು ನಿನ್ನ ನೋಡಬೇಕು ಕಂದ. ಬಾರೋ ನನ್ನ ಎದುರುಗಡೆ. ನೋಡು, ಈ ಅಮ್ಮ ನಿನಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾಳೆ. ನಿನ್ನನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲಿ ನಾನು ಹೇಗೇಗೋ ಬಿಹೇವ್ ಮಾಡಿಬಿಟ್ಟೆ. ಮನೆಯವರೆಲ್ಲರೂ ನಾನು ಬಿಹೇವ್ ಮಾಡೋದು ನೋಡಿ ಹುಚ್ಚಿ ಅಂದ್ಕೊಂಡಿದ್ದಾರೆ ಕಣೋ. ನಾನು ಹೇಳಿದೆ ಇವಳು ತಲೆ ಕೆಟ್ಟಿದೆ, ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ. ಈಗ ನೋಡಿ, ಕಾರ್ ಜೊತೆ ಮಾತಾಡ್ತಿದ್ದಾಳೆ. ಅಯ್ಯೋ ದೇವ್ರೆ, ಆರತಿ ಅಮ್ಮವರು ಕಾರ್ ಜೊತೆ ಮಾತಾಡ್ತಾ ಇರೋದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಇವರು ಹುಚ್ಚಿ ಅಂತ ಸಾಬೀತುಪಡಿಸೋಕೆ ಇಷ್ಟು ಸಾಕು. ಛೆ, ಎಂಥ ಕೆಲಸ ಆಗೋಯ್ತು. ಈ ಪ್ರಪಂಚದಲ್ಲಿ ಯಾರಿಗೋಸ್ಕರ ಯಾರ್ಯಾರೋ ಹುಚ್ಚಿರಾಗ್ತಾರೆ, ಆದರೆ ನಾನು ನನ್ನ ಮಗನಿಗೋಸ್ಕರ ಹುಚ್ಚಿ ಆಗ್ತಿದ್ದೀನಿ. ಪರವಾಗಿಲ್ಲ ಬಿಡು, ಎಷ್ಟೇ ಆಗಲಿ ನೀನು ನನ್ನ ಮಗ. ನನ್ನ ಮಗನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಿನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರೋ ಈ ಅಮ್ಮನ ಮಾತು ಕೇಳ್ತೀಯ ಅಲ್ವಾ ಮಗನೇ? ನನಗೋಸ್ಕರ ಒಂದು ಮಾತು ನಡೆಸ್ಕೊಡ್ತೀಯಾ? ಚಿರು ಬಂದಿರೋದು ಕನ್ಫರ್ಮ್ ಆಯಿತು. ಜೇಜಮ್ಮ ಹೇಳಿದ್ದು ನಿಜ ಆಗ್ತಾ ಇದೆ. ಕರೆಕ್ಟಾಗಿ ಯೂಸ್ ಮಾಡಿದರೆ ನಾವು ಗೆದ್ದ ಹಾಗೇನೆ. ಅಲ್ಲ, ಆರತಿ ಇಷ್ಟೊತ್ತು ಕಾರಿನ ಜೊತೆ ಏನು ಮಾತಾಡ್ತಿರ್ಬಹುದು? ಚಿರು ಸತ್ತು ಶಾಕಿಂದ ಆರತಿ ಇನ್ನೂ ಹೊರಗೆ ಬಂದಿಲ್ಲ ಅನ್ಸುತ್ತೆ ಅಲ್ವಾ ವೇದ? ತುಂಬ ನಾರ್ಮಲ್ ಆಗಿದ್ದವರು ಇದ್ದಕ್ಕಿದ್ದಾಗ ಈ ರೀತಿ ಆಡ್ತಿದ್ದಾರೆ ಅಂದರೆ ಏನೋ ಬಲವಾದ ಕಾರಣ ಇರಬೇಕು ಅನ್ಸುತ್ತೆ. ಚಿರು, ಹೇಳು ಮಗನೇ, ನಾನು ಹೇಳಿದ್ದನ್ನು ನಡೆಸ್ಕೊಡ್ತೀಯಾ? ನೀನು ಕೇಳಿಸ್ಕೊತಿದ್ಯಾ ಅಂತ ಹೇಳ್ತಿದ್ದೀನಿ. ನೋಡು, ಮನೇಲಿ ನೀನು ಯಾರಿಗೂ ಕಾಟ ಕೊಡಬಾರ್ದು. ನೀನು ಜಾಣ ಮಗು ಅಲ್ವಾ? ನಿನ್ನಿಂದ ಮನೇಲಿ ಯಾರು ನೆಮ್ಮದಿನೂ ಹಾಳಾಗಬಾರ್ದು ಅಲ್ವಾ? ನೋಡು, ಎಲ್ಲರೂ ನಿನ್ನನ್ನು ಒಳ್ಳೆ ಹುಡುಗ ಅಂದ್ಕೊಂಡಿದ್ದಾರೆ. ನೀನು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಲ್ವಾ? ನೋಡು, ನೀನು ಇಷ್ಟೊತ್ತಲ್ಲಿ ಹೀಗೆಲ್ಲ ಕಾರ್ ತೊಗೊಂಡು ಬಂದು ಹೊರಗಡೆ ಆಟ ಆಡಿದ್ರೆ ಮನೆಯವ್ರಿಗೆಲ್ಲ ಅನುಮಾನ ಬರುತ್ತೆ. ಆಮೇಲೆ ಏನೇನೋ ಪ್ರಾಬ್ಲಮ್ ಆಗುತ್ತೆ ಕಣೋ. ನೋಡು,
ನಿನಗೆ ಆಟ ಆಡಬೇಕು ಅಂತ ಅನ್ಸಿದ್ರೆ ನನ್ನ ಜೊತೆ ಆಟಾಡು. ಸಮಯ ಸಂದರ್ಭ ನೋಡಿಕೊಂಡು ನಾವಿಬ್ಬರು ಆಟಾಡೋಣ ಆಯಿತಾ? ನನ್ನ ಎಲ್ಲ ಮಾತು ಕೇಳಿಸ್ಕೊಂಡಿದ್ಯಾ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತಲ್ಲಿ ಹೊರಗಡೆ ಏನು ಮಾಡ್ತಿದ್ದೆ ಆರತಿ? ಮಾತಾಡಮ್ಮ, ನಿನ್ನೆ ಕೇಳ್ತಿರೋದು. ಏನು ಮಾಡ್ತಾ ಇದ್ದೆ? ಅದು ಹೊರಗಡೆ ಚಿರು ಕಾರ್ ನಿಂತಿತ್ತು, ಅದಕ್ಕೆ ಅದಕ್ಕೆ ಏನು ಹೇಳು? ಕಾರ್ ಜೊತೆ ಮಾತಾಡ್ತಿದ್ಯಾ? ಯಾಕೆ ಹೀಗೆಲ್ಲ ಬಿಹೇವ್ ಮಾಡ್ತಿದ್ಯಾ ಆರ್ತಿ? ಚಿರು ನಿನ್ಗೊಬ್ಳಿಗೆ ಮಗ ಅಲ್ಲ, ನನಗೂ ಮಗನೇ. ನಮಗಿಂತ ಹೆಚ್ಚಾಗಿ ಮನೇಲಿರೋರು ಎಲ್ಲರೂ ಅವನನ್ನು ಪ್ರೀತಿ ಮಾಡ್ತಿದ್ರು. ನನಗೂ ನೋವಾಗಿರುತ್ತೆ ತಾನೆ. ಈ ಮನೇಲಿರೋರು ಎಲ್ರಿಗೂ ನೋವಾಗಿದೆ ಅಲ್ವಾ? ಎಲ್ರೂ ಸಮಾಧಾನವಾಗಿಲ್ವಾ? ಆರ್ತಿ, ನೀನು ತಾಯಿ ಕರಳೇನು ಅಂತ ನನಗೆ ಅರ್ಥ ಆಗತ್ತೆ. ಹಾಗಂತ ಹೀಗೆ ಮಧ್ಯರಾತ್ರಿ ಎದ್ದು ಜೀವ ಇಲ್ದಿರೋ ಒಂದು ವಸ್ತು ಜೊತೆ ಮಾತಾಡ್ತಿದ್ಯಾ ಅಂದ್ರೆ ಇದನ್ನ ಏನಂತ ಕರಿಬೇಕು ನಾವು? ಆರ್ತಿ, ನಿನ್ಗೇನಾಗ್ತಿದೆ ಅಂತ ಹೇಳು. ಏನಾದರೂ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಹುಡ್ಕೋ ಪ್ರಯತ್ನ ಮಾಡೋಣ. ಏನೂ ಇಲ್ಲ ಮಾವ. ಏನೂ ಇಲ್ಲ ಅಂದಮೇಲೆ ಮತ್ತ್ಯಾಕೆ ಈ ಥರ ಎಲ್ಲ ಮಾಡ್ತಿದ್ಯಾ ಆರ್ತಿ? ಅಶೋಕ್ ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಿದ್ದಾನೆ ಅಂತ ನಾವೆಲ್ಲ ಅವನಿಗೆ ಸಮಾಧಾನ ಮಾಡ್ತಾ ಇದ್ವಿ. ಆದರೆ ಈಗ ನಾವೇ ಪ್ರತ್ಯಕ್ಷವಾಗಿ ನೋಡಿದ್ದೀವಿ. ಮಧ್ಯರಾತ್ರಿ ಎದ್ದು ಒಂದು ಕಾರ್ ಜೊತೆ ಹೋಗಿ ಮಾತಾಡೋದು ಅಂದರೆ ಏನು ಅರ್ಥ? ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಎಷ್ಟು ಭಯ ಆಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅದಕ್ಕೆ ನಿಮಗೆ ಚಿರು ಸಾವಿಂದ ನೋವಾಗಿದೆ, ಅವನನ್ನು ಮರೆಯೋಕ್ಕಾಗಲ್ಲ ಅಂತ ಮನೆಯವ್ರು ಎಲ್ಲರೂ ಒಂದು ಹಂತಕ್ಕೆ ನಿಮ್ಮನ್ನು ಸಮಾಧಾನ ಮಾಡ್ಬೋದು. ಆದರೆ ನಿಮ್ಮ ಮನಸ್ಸಲ್ಲಿ ನಡೆಯೋ ಪ್ರತಿಯೊಂದು ಗೊಂದಲನೂ ನಮ್ಗಳ ಹತ್ರ ಹೇಳ್ಕೊಂಡ್ರೆ ತಾನೇ ನಮ್ಗದು ಅರ್ಥ ಆಗತ್ತೆ. ಪ್ಲೀಸ್ ಅದಕ್ಕೆ ಮಾತಾಡು ಆರ್ತಿ, ಎಲ್ರು ಕೇಳ್ತೀರ್ತಾನೆ. ಅಶೋಕ, ಆರ್ತಿ ನೀನು ಹೋಗಮ್ಮ, ಹೋಗಿ ಮಲ್ಕೋ. ಚಿಕ್ಕಪ್ಪ, ನೀವು ಏನೇ ಇದ್ರು ಬೆಳಗ್ಗೆ ಮಾತಾಡೋಣ. ಹೋಗಮ್ಮ ನೀನು. ಮನೇಲಿ ನೆಮ್ಮದಿ ಹಾಳಾಗ್ತಿದೆ ಅಂತ ನಾವೆಲ್ಲ ಇಷ್ಟು ತಲೆ ಕೆಡಿಸ್ಕೊಂಡು ಕೂತಿದ್ದೀವಿ. ಇವಳು ನೋಡಿದ್ರೆ ನಮ್ಗಳ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಇವಳದೇ ಲೋಕದಲ್ಲಿದ್ದಾಳೆ. ಇದಕ್ಕೇನ್ ಮಾಡು ಅಂತ ಹೇಳ್ತೀರಾ? ನೋಡಿ, ಯಾರು ಏನ್ ಹೇಳಿದ್ರು ಅಷ್ಟೇ, ನಾನು ನಾಳೆ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇನಾಗಿದೆ ಅಂತ ಗೊತ್ತಾಗ್ಲೇಬೇಕು. ಡಾಕ್ಟರ್ ಬಾಯಿ ಬಿಡಿಸ್ಲಿ. ಆರತಿ ಬಿಹೇವಿಯರ್ ನೋಡ್ತಾ ಇದ್ರೆ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಒಳ್ಳೇದು ಅಂತ ನನಗೂ ಅನ್ನಿಸ್ತಾ ಇದೆ. ಆದರೆ ಸ್ವಲ್ಪ ವೆಯ್ಟ್ ಮಾಡೋಣ. ಇದು ಹೀಗೆ ಮುಂದುವರಿದ್ರೆ ಇಲ್ಲ ಬಾಬಾ, ಇವಳಿಂದ ಮನೇಲಿ ಇನ್ನೇನಾದ್ರು ಅನಾಹುತ ಆಗೋದಕ್ಕೂ ಮುಂಚೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲೇಬೇಕು. ದಯವಿಟ್ಟು ಯಾರು ನನ್ನ ತಡಿಬೇಡಿ. ಆಯ್ತು. ಇಷ್ಟೆಲ್ಲ ನಡೆದ್ಮೇಲೆ ಗುರುಗಳಿಂದ ಯಾವ ವಿಷಯನೂ ನಾವು ಮುಚ್ಚಿಡೋದು ಬೇಡ. ನಾನು ಈಗಲೇ ಫೋನ್ ಮಾಡಿ ಅವ್ರಿಗೆ ನಡೆದಿರೋದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಅವ್ರು ಏನು ಸಲಹೆ ಕೊಡ್ತಾರೋ ಆ ಪ್ರಕಾರವಾಗಿ ನಾವು ಹೋಗೋಣ. ನಮಸ್ತೆ ಗುರುಗಳೇ. ಅರ್ಥ ಆಯ್ತು. ಅನಿರೀಕ್ಷಿತವಾಗಿ ಶ್ರಾದ್ದ ಹಾಳಾದ್ರಿಂದ ಮುಂದೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಮನೆಯಲ್ಲಿ ಸಮಸ್ಯೆ ಇದೆಯೋ ಇಲ್ವೋ ಅನ್ನೋದನ್ನು ನಾಳೆ ಖಾತ್ರಿ ಪಡಿಸ್ಕೊಳ್ಳೋಣ. ಮನೇಲಿ ನಾಳೆ ನಂದಿ ಪೂಜೆ ಮಾಡಿಸೋಣ. ನಂದಿ ಪೂಜೆ? ನಂದಿಗೆ ಪೂಜೆ ಮಾಡಿ ಮನೆಗೆ ಪ್ರವೇಶ ಮಾಡಿಸ್ಬೇಕು. ನಂದಿ ಸಮಾಧಾನವಾಗಿ ಮನೆಗೆ ಪ್ರವೇಶ ಮಾಡಿದರೆ ಮನೆಯಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತ ಅರ್ಥ. ಇಲ್ಲ ಅಂದರೆ
ಅರ್ಥ ಆಯಿತು ಗುರುಗಳೇ. ಪೂಜೆಗೆ ಏನೇನು ಬೇಕು ಅಂತ ಜ್ಯೇಷ್ಠನ ಹತ್ರ ಹೇಳಿರ್ತೀನಿ, ಅದನ್ನು ಸಿದ್ಧತೆ ಮಾಡ್ಕೊಳ್ಳಿ. ಒಂದು ತಾಮ್ರದ ತಂಬಿಗೆ ತುಂಬ ಗೋಮೂತ್ರ ಬೇಕಾಗುತ್ತೆ, ಅದನ್ನು ಮಾತ್ರ ಮರಿಬೇಡಿ. ಸರಿ ಗುರುಗಳೇ, ನೀವು ಹೇಳಿದ್ದನ್ನೆಲ್ಲ ಸಿದ್ಧತೆ ಮಾಡ್ಕೋತೀವಿ. ನಾಳೆ ನಂದಿ ಪೂಜೆ ಆಗೋವರೆಗೂ ಯಾವುದೇ ನಿರ್ಧಾರಗಳು ಬೇಡ. ಸರಿ ಗುರುಗಳೇ. ನಾಳೆ ನಂದಿ ಪೂಜೆ ಮಾಡಿಸೋಣ ಅಂತ ಗುರುಗಳು ಹೇಳಿದ್ದಾರೆ. ಈ ಮನೆಗೆ ಏನಾಗಿದೆ ಅನ್ನೋದು ನಾಳೆ ಗೊತ್ತಾಗುತ್ತಂತೆ. ಪೂಜೆ ಆಗೋವರೆಗೂ ಯಾವುದೇ ನಿರ್ಧಾರಗಳನ್ನ ತಗೋಬೇಡಿ ಅಂತ ಹೇಳಿದ್ದಾರೆ. ರಾಯ್ರೆ, ಮಗ ಜೀವಂತವಾಗಿದ್ದಾಗ ಅವನು ನನ್ನ ಹತ್ರ ಬರಬೇಕು ಅಂತ ಬಯಸ್ತಾ ಇದ್ದೆ. ಈಗ ಅವನ ಅಸ್ತಿತ್ವ ಇಲ್ಲ, ಅವನು ನನ್ನ ಹತ್ರ ಬರಬೇಕು ಅಂತ ಬಯಸ್ತಿದ್ದಾನೆ. ನಾನು ಮಾಡಿದ್ದು ತಪ್ಪಲ್ಲ, ಆದರೆ ಮನೆಯವ್ರ ದೃಷ್ಟಿಲಿ ನಾನು ಮಾಡಿದ ತಪ್ಪೆ. ಮನೆಯವರೆಲ್ಲರೂ ನನ್ನ ಕೈ ಬಿಟ್ಟರು, ನೀವು ನನ್ನ ಕೈ ಬಿಡಲ್ಲ ಅಲ್ವಾ? ನಂಬಿದ್ದೀನಿ ರಾಯ್ರೆ, ನಾನು ಅವನ ಜೊತೆ ಮಾತಾಡಬೇಕು, ಅವನು ನನ್ನ ಜೊತೆಯಲ್ಲೇ ಇರಬೇಕು. ಅವನು ಯಾರಿಗೂ ಯಾವ ಅನಾಹುತನೂ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅವನು ಮತ್ತೆ ಮನೆಗೆ ವಾಪಸ್ ಬರಬೇಕು. ಕೃಷ್ಣ ಪ್ರಸಾದ್ ಅವರು ಕೊರಿಯರ್ ಬಂದಿದೆ. ಅವರು ಊರಲ್ಲಿಲ್ಲ. ನೀವ್ಯಾರು? ಅವ್ರ ಸೊಸೆ. ನನಗೆ ಕೊಡಿ. ಇಲ್ಲೊಂದು ಸೈನ್ ಮಾಡಿ. ಥ್ಯಾಂಕ್ ಯು. ಫ್ರಮ್ ಅಡ್ರೆಸ್ಸೇ ಇಲ್ವಲ್ಲ. ಇದನ್ನು ನಾನು ಓಪನ್ ಮಾಡಿದ್ರೆ ಸರಿ ಇರಲ್ಲ. ಅಶೋಕ್ ಅವ್ರಿಗೆ ತೊಗೊಂಡೋಗಿ ಕೊಡ್ತೀನಿ. ಇಷ್ಟೊತ್ತಿಗಾಗಲೇ ನಾನು ಕಳ್ಸಿರೋ ಬಾಣ ಕೃಷ್ಣ ಪ್ರಸಾದ್ ಮನೆ ತಲುಪಿರತ್ತೆ. ಆ ಕೊರಿಯರ್ ಓಪನ್ ಮಾಡ್ತಿದ್ದಾಗೆ ಆ ಮನೆ ದಗ 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 ಅಂತ ಉರಿಯೋದಕ್ಕೆ ಶುರು ಮಾಡತ್ತೆ. ಅಲ್ಲಮ್ಮ ರಾಗಿಣಿ, ಅವರಿಬ್ಬರು ಒಂದೇ ಮನೆಯವರು. ರಾಣಿಗೂ ಕೃಪಾಕರನಿಗೂ ಅತ್ತೆ ಅಳಿಯನ ಸಂಬಂಧ. ಹೊರಗಡೆ ಹೋಗಿ ಮೀಟ್ ಮಾಡೋದ್ರ ಬಗ್ಗೆ ಚರ್ಚೆ ನಡೆದ್ರೆ ಏನೋ ಬಿಸ್ನೆಸ್ ವಿಷಯವಾಗಿ ಹೊರಗಡೆ ಹೋಗಿದ್ವಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ಯಾಕೆ ಜಗಳ ಆಗಬೇಕು? ಕೃಪಾಕರ್ ಕ್ರಿಮಿನಲ್ ಅಂತ ಹೇಳೋದಕ್ಕೆ ಅವನು ಹಾಕೊಂಡಿರೋ ವೇಷಭೂಷಣನೇ ಸಾಕು. ಮನೆಯಲ್ಲಿ ಶ್ರಾದ್ದ ನಡಿಬೇಕಾದ್ರೆ ಇವರಿಬ್ರು ಹೊರಗಡೆ ಮೀಟ್ ಮಾಡೋದೇನಿರುತ್ತೆ ಅಂತ ಅವ್ರ ಮನೆಯವ್ರಿಗೆ ಅನುಮಾನ ಬರುತ್ತೆ. ಜೊತೆಗೆ ಆ ಲಾಯರ್ ಬೇರೆ ಇದ್ನಲ್ಲ, ಕೃಪಾಕರ್ ಕ್ರಿಮಿನಲ್ ಅಂತ ಸಾಬೀತು ಮಾಡೋದಕ್ಕೆ ನನ್ನ ಹತ್ರ ಇನ್ನೊಂದಷ್ಟು ಸಾಕ್ಷಿಗಳಿವೆ. ನೀನೇ ಮಾಡಿದ್ದು ಅಂತ ಗೊತ್ತಾಗಿ ಅವ್ರು ನಿನಗೇನಾದರೂ ತೊಂದರೆ ಮಾಡಿದ್ರೆ? ಡೋಂಟ್ ವರಿ ಅಮ್ಮ, ನಿನ್ನ ಮಗಳು ಅಷ್ಟು ಈಸಿಯಾಗಿ ಸಿಕ್ಕಾಕೊಳ್ಳಲ್ಲ. ಆ ಮನೆಯಲ್ಲಿ ಜಗಳ ಶುರು ಆಗ್ತಿದ್ದಾಗೆ ನಾನು ಆಫೀಸಲ್ಲಿ ನಡೆಯೋ ಗೋಲ್ಮಾಲ್ಗಳ ಬಗ್ಗೆ ಹೇಳ್ತೀನಿ. ಆ ಮನೆ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳಬಾರ್ದು. ರೀ, ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಬಂದ ವಿಷಯ ಹೇಳು. ವಿಷಯ ಇಟ್ಕೊಂಡೆ ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಬರಬೇಕಾ? ವಿಷಯ ಇಲ್ಲದೆ ನಂಗೆ ಮಾತಾಡೋದಕ್ಕಾಗಲ್ಲ. ಅದು ಹಾಗಲ್ಲ ರೀ, ನನ್ನ ಮಾತು ಪೂರ್ತಿ ಕೇಳಿ. ಏನದ ಕೈಯಲ್ಲಿ? ಇದು ಮಾವನವ್ರಿಗೆ ಒಂದು ಕೊರಿಯರ್ ಬಂದಿದೆ. ಕೈಯಲ್ಲಿ ಕೊರಿಯರ್ ಇಟ್ಕೊಂಡು ಸಂಬಂಧ ಇಲ್ದಿರೋ ವಿಷಯ ಮಾತಾಡ್ತಿದ್ಯಾ? ಆಮೇಲೆ ಮರ್ತೆ ಎಲ್ಲೋ ಇಟ್ಬಿಟ್ಟು ನಾನು ಮರ್ತ್ಬಿಟ್ಟೆ ಅಂತ ಹೇಳ್ತೀಯ. ಸಾರಿ ರೀ.
ಅಣ್ಣ ಯಜಮಾನ್ರು ಕರೀತಾ ಇದ್ದಾರೆ. ಹಾಂ ಬಂದೆ. ಸರಿ ಅಣ್ಣ. ಚಿಕ್ಕಪ್ಪ ಕರೆದ್ರಂತೆ, ಏನು ವಿಷಯ? ಏನೋ ಹೀಗೆ ಕೇಳ್ತಿದ್ಯಾ? ನಿನ್ನೆ ತಾನೇ ಗುರುಗಳು ಹೇಳಿದ್ದಾರೆ, ಆಗಲೇ ಮರ್ತ್ಬಿಟ್ರಾ? ಓ ನೋಡು, ಗುರುಗಳೇ ಫೋನ್ ಮಾಡಿದ್ದಾರೆ. ಗುರುಗಳೇ ನಮಸ್ಕಾರ. ಇಂದ್ರಪ್ರಸಾದ್, ನಿನ್ನೆ ಹೇಳಿದ ವಿಚಾರನ ಈಗ ಮಾತಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ನಂದಿ ಪೂಜೆನ ಸಂಜೆ ಗೋಧೂಳಿ ಸಮಯದಲ್ಲಿ ಇಟ್ಕೊಳ್ಳೋಣ. ಆಗಲಿ ಗುರುಗಳೇ, ನೀವು ಹೇಳಿದಾಗೆ ಆಗಲಿ. ನಂದಿ ಪೂಜೆ ನಂತರ ಎಲ್ಲ ಅಂದ್ಕೊಂಡಂತೆ ಒಳ್ಳೆಯದಾದರೆ ಇವತ್ತು ಮನೆಯಲ್ಲಿ ಶಿವನ ಆರಾಧನೆ ಆಗಬೇಕು. ಸರಿ ಗುರುಗಳೇ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಸರಿ, ಸಂಜೆ ಸಿಗ್ತೀನಿ. ಮಿಕ್ಕಂತೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಆಯಿತು ಗುರುಗಳೇ. ಏನಾಯ್ತು ಮಾವ? ಗುರುಗಳು ಮತ್ತೆ ಯಾಕೆ ಫೋನ್ ಮಾಡಿದ್ರು? ಏನಿಲ್ಲ ಕೃಪಾಕರ್, ಇವತ್ತು ಶಿವರಾತ್ರಿ, ನಂದಿ ಹೆಸರಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಅದು ಗೋಧೂಳಿ ಸಮಯದಲ್ಲಿ ಆಗ್ಬೇಕಂತೆ. ಅಂದರೆ ಸಂಜೆ? ಅಶೋಕ, ಎಲ್ಲ ನಾವು ಅನ್ಕೊಂಡ ಹಾಗೆ ನಡೆದ್ರೆ ಇವತ್ತು ನಮ್ಮ ಮನೇಲಿ ಶಿವಾರಾಧನೆ. ಈ ವಿಷಯ ಕೇಳಿ ತುಂಬ ಖುಷಿ ಆಗ್ತದೆ ಚಿಕ್ಕಪ್ಪ. ಹೌದು ಕಣೋ, ಎಲ್ಲ ಶಿವನಿಚ್ಛೆ. ಗುರುಗಳು ಬರೋ ಹೊತ್ತಿಗೆ ನಂದಿನ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಬೇಕು. ಅದನ್ನು ಕರ್ಕೊಂಬರ್ತೀನಿ ಅಂತ ಹೇಳಿ ಹೋಗಿ ಜಯಸೀಮಾ ತುಂಬ ಹೊತ್ತಾಯಿತು. ಹೋಗಿ ನೋಡ್ಕೊಂಬಾರೋ. ಚಿಕ್ಕಪ್ಪ, ಪೂಜೆ ಇರೋದು ಸಂಜೆ, ಈಗಲೇ ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅದು ಹಾಗಲ್ಲಪ್ಪ, ಈ ನಡುವೆ ಎಲ್ಲ ಕೆಲಸ ವಿಳಂಬ ಆಗ್ತಾ ಇದೆ. ನಂದಿ ಬಂದುಬಿಟ್ರೆ ನಮಗೂ ಟೆನ್ಷನ್ ಇರೋದಿಲ್ಲ, ರಿಲ್ಯಾಕ್ಸ್ ಆಗಿರ್ಬೋದಲ್ವಾ, ಅದಕ್ಕೆ. ಚಿಕ್ಕಪ್ಪ, ಅದು ಶ್ರಾದ್ದ ಕಾರ್ಯದ ಕೆಲಸ ಎಲ್ಲ ಮುಗಿದ್ಮೇಲೆ ಆಫೀಸ್ಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸಂಜೆ ಅಷ್ಟೊತ್ತಿಗೆ ಹೋಗಿ ಬಂದ್ಬಿಡ್ಲಾ? ಈಗ ತಾನೇ ಹೇಳಿದ್ದೀನಿ, ಮತ್ತೆ ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ಯಲ್ಲಪ್ಪ. ನೋಡೋ, ಗುರುಗಳ ಮನೆಗೆ ಬಂದಾಗ ನೀನು ಇಲ್ಲದೆ ಹೋದರೆ ಚೆನ್ನಾಗಿರೋದಿಲ್ಲ. ಮನೆ ಮಗ ಇಲ್ಲಿಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ? ಬೇಡ ಕಣೋ, ಅಣ್ಣ ಇದ್ದಿದ್ರೆ ನನಗಿದೆಲ್ಲ ಟೆನ್ಷನ್ ಇರ್ತಿರ್ಲಿಲ್ಲಪ್ಪ. ನಾನು ಇರೋದ್ರಿಂದ ನನಗೆ ಟೆನ್ಷನ್ ಮಾಡಬೇಡ. ದಯವಿಟ್ಟು ಇವತ್ತೊಂದಿನ ಇದ್ಬಿಡು, ನಾಳೆಯಿಂದ ನಿನ್ಗೆ ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ. ಹೌದು ಅಶೋಕ್, ಆಫೀಸಲ್ಲಿ ನಾನೆಲ್ಲ ಮ್ಯಾನೇಜ್ ಮಾಡಿದ್ದೀನಿ, ಯಾವ ಸಮಸ್ಯೆನೂ ಇಲ್ಲ. ಬಿಸ್ನೆಸ್ ಎಲ್ಲ ಆರಾಮಾಗಿ ನಡೀತಾ ಇದೆ, ನಾನೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನೋಡು, ನೀನು ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಲ್ಲ, ಪೂಜೆ ದಿನ ಮಗ ಮನೇಲಿಲ್ಲ ಅಂದರೆ ಹೇಗೆ ಹೇಳು? ಇನ್ನೇನಪ್ಪ, ನಿಮ್ಮ ಭಾವನೆ ಹೇಳಿದ್ರಲ್ಲ, ಎಲ್ಲ ಅವರೇ ನೋಡ್ಕೋತಾರೆ ಅಂತ. ನೀನು ಆರಾಮಾಗಿರ್ಬೋದು, ಟೆನ್ಷನ್ ಇರಲ್ಲ. ಸರಿ, ಇರ್ತೀನಿ ಚಿಕ್ಕಪ್ಪ. ಅಶೋಕ, ಏನೋ ಅದು ಕೈಯಲ್ಲಿ? ಓಹ್, ಇದಾ? ಅಪ್ಪಂಗೆ ಯಾವುದೋ ಕೊರಿಯರ್ ಬಂದಿದೆ ಚಿಕ್ಕಪ್ಪ, ಆದರೆ ಎಲ್ಲಿಂದ ಬಂದಿದೆ ಅಂತಲೇ ಗೊತ್ತಾಗ್ತಿಲ್ಲ. ಫ್ರಮ್ ಅಡ್ರೆಸ್ ಇಲ್ವಾ? ಇಲ್ಲ ಚಿಕ್ಕಪ್ಪ.